ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ದೆಹಲಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ದೆಹಲಿ ವಿವಿ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತೀರಾ, ನಿಮ್ಗೆಷ್ಟು ಧೈರ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಹಾಕಿದ್ದಂತ ದೆಹಲಿ ವಿವಿ ನಡೆಗೆ ರಾಹುಲ್ ಗಾಂಧಿ ಕೆಂಡಾಮಂಡಲ ಆಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕೋದಕ್ಕೆ, ವಾರ್ನ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ ಅಂತ ದೆಹಲಿ ವಿವಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತೀರಾ, ನಿಮ್ಗೆ ಎಷ್ಟು ಧೈರ್ಯ? ವಿದ್ಯಾರ್ಥಿಗಳ ಪ್ರಜಾಪ್ರಭುತ್ವದ ಹಕ್ಕನ್ನ ಕಸಿದುಕೊಳ್ಳೋಕೆ ನೀವ್ಯಾರು? ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದ ದೆಹಲಿ ವಿವಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಭಟನೆ ಬಿಟ್ಟು ಬರದೇ ಇದ್ರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿತ್ತು ವಿವಿ. ಪ್ರತಿಭಟನೆಯಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಎಚ್ಚರಿಕೆ ಇದಾಗಿತ್ತು. ಹೀಗಾಗಿ ವಿವಿಯನ್ನ ಪ್ರಶ್ನೆ ಮಾಡಿದ್ದಾರೆ, ವಿಶ್ವವಿದ್ಯಾಲಯನ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಕೆಂಡಾಮಂಡಲ ಆಗಿದ್ದಾರೆ. ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿರೋದೇ ತಮಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರ ಪ್ರಜಾಪ್ರಭುತ್ವದ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ನೀವ್ಯಾರು? ವಿವಿಯಲ್ಲಿ ಅವರು ಓದಬಹುದು, ಎಕ್ಸಾಮ್ ಬರಿಬಹುದು, ಆದ್ರೆ ಅವ್ರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಯಾರನ್ನ ಕೇಳಬೇಕು? ಸರ್ಕಾರವನ್ನೇ ಪ್ರಶ್ನೆ ಮಾಡಬೇಕು. ಹಾಗಾಗಿ ಅವರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಅಂಥವ್ರನ್ನ ನೀವು ಶಿಕ್ಷೆಗೊಳಪಡಿಸ್ತೀವಿ ಅಂತನೋ ಅಥವಾ ಬೆದರಿಕೆ ಹಾಕೋದೋ, ವಾರ್ನ್ ಮಾಡೋದೋ, ಇದೆಲ್ಲ ಯಾಕೆ? ಅವರ ಪ್ರಜಾಪ್ರಭುತ್ವ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ನೀವ್ಯಾರು ಅಂತ ದೆಹಲಿ ವಿವಿಯನ್ನ ಪ್ರಶ್ನೆ ಮಾಡಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದರು, ಪೊಲೀಸರು ವಶಕ್ಕೆ ಪಡೆದ್ರು, ಅದಾದ್ಮೇಲೆ ಬಿಟ್ಟರು. ಇಷ್ಟೆಲ್ಲ ಆಗಿದೆ. ಈಗ ದೆಹಲಿಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರಲ್ಲ, ಅವ್ರಿಗೆ ಯಾವಾಗ ಈ ರೀತಿ ವಾರ್ನಿಂಗ್ ಕೊಡ್ತೋ ವಿವಿ, ರಾಹುಲ್ ಗಾಂಧಿ ಕೆಂಡಾಮಂಡಲ ಆಗಿದ್ದಾರೆ. ಅವ್ರಿಗೆ ವಾರ್ನಿಂಗ್ ಕೊಡೋದಕ್ಕೆ ನೀವ್ಯಾರು ಅಂತ. ಅಲ್ಲಿ ಹೋಗೋದು ಓದೋದಕ್ಕೆ, ಎಕ್ಸಾಮ್ ಬರೆಯೋದಕ್ಕೆ, ರಿಸಲ್ಟ್ ತಗೊಳ್ಳೋದಕ್ಕೆ, ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳೋದಕ್ಕಷ್ಟೇ. ಪ್ರತಿಭಟನೆ ಮಾಡುವಂತಹ ಹಕ್ಕು ಎಲ್ರಿಗೂ ಇದೆ ಅಂತ.